ನಮಸ್ಕಾರ ವೀಕ್ಷಕರೇ ಇದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಡುವಂತಹ ಸುದ್ದಿ. ಕೈ ಸರ್ಕಾರಕ್ಕೆ 2 ವರ್ಷ ತುಂಬುತ್ತಿದ್ದ ಹಾಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ರಾಜ್ಯ ರಾಜಕೀಯದ ಇಡೀ ಚಿತ್ರಣವೇ ಬದಲಾಗಿ ಹೋಗಿದೆ. ತಲೆ ಕೆಡಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅಂತಹದೊಂದು ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತಹ ರಿಪೋರ್ಟ್ ಒಂದು ಈಗ ಬಹಿರಂಗಗೊಂಡಿದೆ. ಹಲವರಿಗೆ ಶಾಕ್ ಕೊಡ್ತಾ ಇದೆ. ಇದು 2 ವರ್ಷದಲ್ಲಿ ಸರ್ಕಾರ ಏನು ಮಾಡಲಿಲ್ವಾ ಜನರಿಗಾಗಿ? ಈ ಮಟ್ಟಕ್ಕೆ ಕುಸಿದು ಹೋಯ್ತಾ ಜನರ ವಿಶ್ವಾಸ? ಅಂತಹದೊಂದು ಶಾಕಿಂಗ್ ಅಂಕಿ ಅಂಶ ಬಹಿರಂಗಗೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಬಿಜೆಪಿಯ ಪರಿಸ್ಥಿತಿ ಏನು, ಜೆಡಿಎಸ್ನ ಪರಿಸ್ಥಿತಿ ಏನಾಗಿದೆ? ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಗೆಲುವು ಯಾರ ಪಾಲಾಗುತ್ತೆ? ಇದರ ಒಂದು ಸಮೀಕ್ಷಾ ವರದಿ ಬಹಳ ಅಚ್ಚರಿಯ ಫಲಿತಾಂಶವನ್ನು ಹೇಳ್ತಾ ಇದೆ. 3 ಪಕ್ಷಗಳಿಗೂ ದಿಗ್ಭ್ರಮೆ ಮೂಡಿಸುವಂತಹ ವರದಿ ಇದು. ಆದರೆ ಇದರ ನಡುವೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಭಾರೀ ಸಿಹಿ ಸುದ್ದಿ ಸಿಕ್ಕಿದೆ. ಅದು ಕೂಡ ಇದೇ ರಿಪೋರ್ಟ್ನಲ್ಲಿ. ಆದರೆ ಪಕ್ಷಕ್ಕೆ ಮಾತ್ರ ಮರ್ಮಾಘಾತ. ಹಾಗಾದ್ರೆ ಏನು ಹೇಳ್ತಾ ಇದೆ ಈ ಒಂದು ರಹಸ್ಯ ವರದಿ? ನಿಖರ ಸಮೀಕ್ಷಾ ವರದಿಗೆ ಹೆಸರುವಾಸಿಯಾಗಿರುವ ಈ ಸಮೀಕ್ಷೆ ಬಿಚ್ಚಿಡ್ತಿರುವಂತಹ ಸರ್ಕಾರದ ಬಂಡವಾಳ ಏನು? ಜನರ ನಿರೀಕ್ಷೆಗೆ ಕೊಳ್ಳಿ ಇಡ್ತಾ ಸರ್ಕಾರ? ಆಡಳಿತ ವಿರೋಧಿ ಅಲೆಗೆ ಕೊಚ್ಚಿ ಹೋಯ್ತಾ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳು? ಬಿಜೆಪಿಯ ಹಣೆ ಬರಹ ಏನಾಯ್ತು? ಜೆಡಿಎಸ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ? ರಾಜ್ಯದ ಜನ ನೋಡಲೇಬೇಕಾದಂತಹ ಸಂಪೂರ್ಣವಾದಂತಹ ವರದಿ ನೋಡೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದೆ. ಹೊಸಪೇಟೆಯಲ್ಲಿ ಈ ಸಂಬಂಧ ಒಂದು ಭರ್ಜರಿ ಸಾಧನಾ ಸಮಾವೇಶವನ್ನು ಕೂಡ ಸರ್ಕಾರ ಆಯೋಜನೆ ಮಾಡಿತ್ತು. ಅದರಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗಿದ್ದರು. ಇಂತಹ ಖುಷಿಯ ಸಮಯದಲ್ಲಿ ಕಾಂಗ್ರೆಸ್ ಕಲಿಗಳು ತೇಲಾಡ್ತಿರುವಂತಹ ಸಂದರ್ಭದಲ್ಲಿ ಸಮೀಕ್ಷಾ ವರದಿಯೊಂದು ಹೊರಬಿದ್ದಿದೆ. ಅದು ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿಗೆ ಸಂತೋಷ ಕೊಡುವಂತಹ ವಿಚಾರವಂತೂ ಅಲ್ಲವೇ ಅಲ್ಲ. ಏನಿದು ಸಮೀಕ್ಷಾ ವರದಿ ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ದೇ ಆದಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನುವಂತಹ ಸರ್ವೆ ಇದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಅಭೂತಪೂರ್ವವಾದಂತಹ ಜನಾದೇಶದ ಮೂಲಕವಾಗಿ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ. ಕೊಟ್ಟ ಕಮಿಟ್ಮೆಂಟ್ ರೀತಿಯಲ್ಲಿ 5 ಗ್ಯಾರಂಟಿಗಳ ಪೈಕಿ 3 ಕೂಡಲೇ ಸಿದ್ದರಾಮಯ್ಯ ಅವರ ಸರ್ಕಾರ ಜಾರಿಗೆ ತರುತ್ತೆ. ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ರಾಜ್ಯದ ಮಹಿಳೆಯರು ಪಡ್ಕೊಂಡಿದ್ದಾರೆ. ಅದೇ ರೀತಿ ಕೋಟ್ಯಾಂತರ ಜನರು ಗೃಹ ಜ್ಯೋತಿ ಉಚಿತ ವಿದ್ಯುತ್ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಜಾರಿಗೆ ತರುತ್ತೆ ಆ ಗ್ಯಾರಂಟಿ ಯೋಜನೆಗಳನ್ನ ತೆಲಂಗಾಣದಲ್ಲೂ ಕೂಡ ಜಾರಿಗೆ ತರಲಾಯಿತು. ಅದೇ ರೀತಿ ಹಲವು ರಾಜ್ಯಗಳು ವಿಧಾನಸಭಾ ಚುನಾವಣೆಗೆ ಅದನ್ನು ಕಾಪಿ ಮಾಡುದು. ಆದರೆ ಇದು ತೆಲಂಗಾಣ ಹೊರತಾಗಿ ಬೇರೆ ಯಾವ ಕಡೆಗಳಲ್ಲೂ ಕಾಂಗ್ರೆಸ್ಗೆ ಅಂತಹ ಲಾಭವನ್ನ ತಂದು ಕೊಟ್ಟಿಲ್ಲ. ಬೇರೆ ಕಡೆಗಳಲ್ಲಿ ಈ ರೀತಿಯಾಗಾದ್ರೆ ಕರ್ನಾಟಕದಲ್ಲಿ ಅದು ಹೇಗೆ ಯಶಸ್ವಿ ಆಯ್ತು? ಚುನಾವಣಾ ಸಂದರ್ಭದಲ್ಲೇನೋ ಜನ ಕೈ ಹಿಡಿದ್ರು. ಆದ್ರೆ ಈಗ 2 ವರ್ಷ ತುಂಬಿದ್ಯಲ್ಲ, ಈಗೇನಾಗಿದೆ ಪರಿಸ್ಥಿತಿ ಅದನ್ನು ನೋಡ್ಬೇಕಲ್ವಾ? ಯಾಕಂದ್ರೆ ಈ ರೀತಿಯಾದಂತಹ 10 ಹಲವು ಯೋಜನೆಗಳನ್ನ ಜಾರಿಗೆ ತರೋದು ಏನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಅದರಲ್ಲಿ ಯಶಸ್ವಿ ಆಗೋದು ಬಹಳ ಕಠಿಣ ಸವಾಲು. ಆರಂಭದಲ್ಲೇ ಬಹಳ ಜನ ಇದನ್ನ ಊಹೆ ಮಾಡಿದ್ರು. ಈಗ ಈ ಗ್ಯಾರಂಟಿಗಳ ಸ್ಕೀಮ್ಗಳ ಹೊರತಾಗಿನೂ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಯನ್ನ ಸಮೀಕ್ಷಾ ವರದಿ ಹೇಳ್ತಾ ಇದೆ. ಅದರ ಅಂಕಿಅಂಶ ಕೂಡ ಇದೆ, ಅದನ್ನು ಮುಂದೆ ಹೇಳ್ತೀನಿ. ಆದರೆ ಈ ಸಮೀಕ್ಷಾ ವರದಿ ಯಾಕೆ ಇಷ್ಟೊಂದು ರಾಜಕೀಯವಾಗಿ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಅಂದರೆ, ಅಷ್ಟಕ್ಕೂ ಈ ಸಮೀಕ್ಷೆಯನ್ನು ನಡೆಸಿದ್ದು ಒಂದು ಸರ್ಕಾರೇತರ ಸಂಸ್ಥೆ. ಇದು ಸಹಜವಾಗಿಯೇ ಕಾಂಗ್ರೆಸ್ ಟೆನ್ಷನ್ ಅನ್ನು ಜಾಸ್ತಿ ಮಾಡುವಂತಹ ಸುದ್ದಿ. ಈ ಪ್ರಸಕ್ತ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಗೆ ಒಂದು ವೇಳೆ ಚುನಾವಣೆ ನಡೆದ್ರೆ ಏನಾಗುತ್ತೆ, ಯಾರು ಗೆಲ್ತಾರೆ, ಈ ವಿಷಯವನ್ನ ಇಟ್ಕೊಂಡು ಹೈದರಾಬಾದ್ ಮೂಲದ ಪೀಪಲ್ಸ್ ಪಲ್ಸ್ ಆರ್ಗನೈಸೇಷನ್ ಅನ್ನುವ ಒಂದು ಸರ್ಕಾರೇತರ ಸಂಸ್ಥೆ ಮತ್ತೊಂದು ಸರ್ಕಾರೇತರ ಸಂಸ್ಥೆ ಆದಂತಹ ಕೊಮೊಡೋ ಟೆಕ್ನಾಲಜೀಸ್ ಅನ್ನುವ ಸಂಸ್ಥೆಯ ಜೊತೆಗೆ ಸೇರಿಕೊಂಡು ಕರ್ನಾಟಕದ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನು ನಡೆಸುತ್ತೆ. ಅದೇ ಸಮೀಕ್ಷೆಯ ವರದಿ ಈಗ ಬಹಿರಂಗಗೊಂಡಿರುವಂಥದ್ದು. ಆ ಸಮೀಕ್ಷೆಯ ವರದಿ ಏನು ಹೇಳ್ತಾ ಇದೆ ಅಂದರೆ, ಬಿಜೆಪಿಗೆ ಪ್ರಚಂಡ ವಿಜಯ ಅಂತ ಹೇಳ್ತಾ ಇದೆ. ಕರ್ನಾಟಕದ ಪ್ರಸಕ್ತ ಸನ್ನಿವೇಶದಲ್ಲೇನಾದರೂ ಚುನಾವಣೆ ನಡೆದ್ರೆ ಬಿಜೆಪಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಅಂಶ ಹೊರಬಿದ್ದಿದೆ. ಇದರಲ್ಲಿ ಅಚ್ಚರಿ ಅಂದರೆ ವೀಕ್ಷಕರೇ, ಇತಿಹಾಸದಲ್ಲೇ ಬಿಜೆಪಿಗೆ ರಾಜ್ಯದಲ್ಲಿ ಬಹುಮತವನ್ನೂ ದಾಟಿ ಅತಿ ಹೆಚ್ಚು ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕಳೆದ 20 ವರ್ಷಗಳಿಂದ ಒಂದು ಪ್ರಧಾನ ಪಕ್ಷವಾಗಿದೆ ಬಿಜೆಪಿ. ಕಳೆದ 20 ವರ್ಷಗಳಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ 3 ಬಾರಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅದು 2004ರ ಚುನಾವಣೆ ಆಗಿರ್ಬೋದು, 2008 ಹಾಗೆ 2018. ಆದರೆ ಆ 3 ಸಂದರ್ಭಗಳಲ್ಲೂ ತನ್ನ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ 224 ಸೀಟ್ಗಳಲ್ಲಿ ಅಧಿಕಾರ ಹಿಡಿಬೇಕು ಅಂತ ಹೇಳಿದ್ರೆ 113 ಸ್ಥಾನಗಳನ್ನು ಗಳಿಸಬೇಕು. ಆದರೆ ಅದನ್ನು ಗಳಿಸೋದಕ್ಕೆ ಬಿಜೆಪಿಗೆ ಆ 3 ಚುನಾವಣೆಗಳಲ್ಲೂ ಸಾಧ್ಯವಾಗಲಿಲ್ಲ. ಆದರೆ ಈಗ ಚುನಾವಣೆ ನಡೆದ್ರೆ 136ರಿಂದ 159 ಸೀಟ್ಗಳು ಬಿಜೆಪಿಗೆ ಬರುತ್ತೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಯಾವುದೋ ಎಲ್ಲೋ ಸುಮ್ಮನೆ ಕುತ್ಕೊಂಡು ಸಿದ್ಧಪಡಿಸಿದಂತಹ ಸಮೀಕ್ಷಾ ವರದಿ ಏನಲ್ಲ.
ಈ ಸಮೀಕ್ಷೆಯಲ್ಲಿ ಹಲವು ಜಿಲ್ಲೆಗಳ ಆಯ್ದ 10,481 ಮತದಾರರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಡೆಸಿದಂತಹ ಒಂದು ಸಮೀಕ್ಷೆ ಇದು. ಇದರ ಪ್ರಕಾರವಾಗಿ ಬಿಜೆಪಿಗೆ 136ರಿಂದ 159 ಸ್ಥಾನ ಆದರೆ ಕಾಂಗ್ರೆಸ್ ಪಾರ್ಟಿ 62ರಿಂದ 82 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗುತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಅಂದ್ರೆ ಈ ಸಮೀಕ್ಷಾ ವರದಿಯ ಪ್ರಕಾರವಾಗಿ ಕಳೆದ ವಿಧಾನಸಭಾ ಚುನಾವಣೆಗೆ ತದ್ವಿರುದ್ಧವಾದಂತಹ ಒಂದು ಫಲಿತಾಂಶ ಅಂತ ಹೇಳ್ಬೋದು. ಈಗ ಪ್ರಶ್ನೆ ಮೂಡುವಂಥದ್ದು, ಯಾಕೆ ಹೀಗಾಯ್ತು? ಉಲ್ಟಾ ಪಲ್ಟಾ ಆಗುವಂತಹ ಪರಿಸ್ಥಿತಿ ಯಾಕೆ ಬಂತು? ಅಷ್ಟಕ್ಕೂ ನಾವು ನಿಜವಾಗ್ಲೂ ನೋಡೋಕೆ ಹೋದ್ರೆ ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಹಳ ಉತ್ತಮವಾದಂತಹ ಸಾಧನೆಯನ್ನೇ ಮಾಡಿದೆ. ರಾಜ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಬರದೇ ಇರಬಹುದು, ಆದರೆ 9 ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಇದಾದ ನಂತರದಲ್ಲಿ 3 ಅಸೆಂಬ್ಲಿ ಚುನಾವಣೆಯಲ್ಲಿ 3ಕ್ಕೆ 3 ಗೆಲ್ಲುತ್ತೆ. ಇದರಲ್ಲಿ 2 NDA ಮೈತ್ರಿಕೂಟದ ಸೀಟ್ ಆಗಿತ್ತು ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಈ ರೀತಿಯ ಪರಿಸ್ಥಿತಿಯಿಂದ 2 ವರ್ಷ ಕಳೀತಿದ್ದ ಹಾಗೆ ಎಲ್ಲವೂ ಉಲ್ಟಾಪಲ್ಟಾ ಆಗಿದೆ. ಅಧಿಕಾರದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಈಗೇನಾದರೂ ಚುನಾವಣೆ ಆದರೆ ಕೇವಲ 62ರಿಂದ 82 ಸ್ಥಾನಗಳನ್ನು ಗಳಿಸಬಹುದಷ್ಟೇ ಅಂತ ಹೇಳ್ತಾ ಇರೋದು. ಕೇವಲ ಸ್ಥಾನಗಳು ಮಾತ್ರ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಕಾಂಗ್ರೆಸ್ ಪಕ್ಷ ವೋಟ್ ಶೇರಿಂಗ್ನಲ್ಲಿ 40.3% ಇಳಿಯುತ್ತೆ ಅಂತ ಈ ಸಮೀಕ್ಷಾ ವರದಿ ಹೇಳಿದೆ. 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 42.33% ವೋಟ್ ಶೇರ್ ಸಿಕ್ಕಿತ್ತು. ಅಂದ್ರೆ ವೋಟ್ ಶೇರಿಂಗ್ ವಿಚಾರದಲ್ಲೂ 2% ಕುಸಿತವನ್ನ ಕಾಂಗ್ರೆಸ್ ಪಕ್ಷ ಕಾಣುತ್ತೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಈ ಮಟ್ಟದಲ್ಲಿ ಹಿನ್ನಡೆಯಾಗೋದಕ್ಕೆ ಕಾರಣ ಏನು? ಅದನ್ನು ಸಹ ಸಮೀಕ್ಷಾ ವರದಿ ಉಲ್ಲೇಖ ಮಾಡಿದೆ. ರಾಜ್ಯಾದ್ಯಂತ ಎದ್ದಿರುವಂತಹ ಆಡಳಿತ ವಿರೋಧಿ ಅಲೆನೇ ಇದಕ್ಕೆ ಕಾರಣ ಅಂತ ವರದಿ ಉಲ್ಲೇಖ ಮಾಡಿದೆ. ಪ್ರಮುಖವಾಗಿ ಈ ಸಮೀಕ್ಷಾ ವರದಿ ವಿರೋಧ ಪಕ್ಷ ಬಿಜೆಪಿಗೆ ಬೂಸ್ಟ್ ನೀಡುವಂತಹ ವರದಿ. ಅದರ ಸಾರಾಂಶ ಸ್ಪಷ್ಟವಾಗಿದೆ. ಈಗಿನ ರಾಜ್ಯದ ರಾಜಕೀಯ ಸ್ಥಿತಿಗತಿ ಬಿಜೆಪಿ ಪರವಾಗಿದೆ ಅನ್ನೋದು. ಸ್ನೇಹಿತರೆ, ಇದು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಕಥೆ. ಆದರೆ ಇನ್ನು ಜೆಡಿಎಸ್ನ ಕಥೆ ಏನು? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುತ್ತೆ. ಈಗಲೂ ಕೂಡ ಅದೇ ಮೈತ್ರಿಯಲ್ಲಿ ಮುಂದುವರೆದಿದೆ. ಈಗ ಚುನಾವಣೆ ಆದರೆ ಜೆಡಿಎಸ್ ಪಕ್ಷಕ್ಕೆ 3ರಿಂದ 6 ಸೀಟ್ಗಳನ್ನು ಗೆಲ್ಲಬಹುದಷ್ಟೇ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಇದು ಮಾತ್ರ ಅಲ್ಲ ವೀಕ್ಷಕರೇ, ಹಲವು ಇಂಟ್ರೆಸ್ಟಿಂಗ್ ಸಂಗತಿಗಳು ಈ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ದೊಡ್ಡ ಹಾನಿಯಾಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹಲವು ಹಗರಣಗಳ ಆರೋಪ ಕೇಳಿ ಬಂತು. ಅದು ಸಿಎಂ ವರ್ಗೂ ಹೋಯ್ತು, ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ವರ್ಗೂ ಹೋಯ್ತು. ರಾಜ್ಯ ಕಂಡು ಕೇಳರಿಯದ ರೀತಿಯಲ್ಲಿ ಮೂಢ ಹಗರಣದ ಆರೋಪ ಕೇಳಿ ಬಂತು. ಇನ್ನು ವಾಲ್ಮೀಕಿ ನಿಗಮದ ಹಗರಣನೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಇವೆಲ್ಲವನ್ನ ಇಟ್ಕೊಂಡು ಬಿಜೆಪಿ ಒಂದು ದೊಡ್ಡ ಮಟ್ಟದ ಜನಾಕ್ರೋಶ ಯಾತ್ರೆಯನ್ನು ಕೂಡ ಮಾಡಿತು. ಇದೆಲ್ಲದರ ಪರಿಣಾಮ ಏನಾಗಿರಬಹುದು? ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೇನಾದರೂ ಇಂಪ್ಯಾಕ್ಟ್ ಆಗಿದೆಯಾ? ಈ ಸಮೀಕ್ಷಾ ವರದಿಯ ಪ್ರಕಾರವಾಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಮಾಸ್ ಲೀಡರ್, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರೇ ಭೂಷಣ ಅನ್ನುವಂತಹ ವರದಿಯನ್ನು ಕೊಟ್ಟಿದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಸೇಫ್ ಆಗಿದ್ದಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಒಂದಷ್ಟು ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಿದೆ. ಇನ್ನು ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಒಂದು ಶೀತಲ ಸಮರ ಇದೆ, ಒಂದು ಜಟಾಪಟಿ ಇದೆ ಸಿಎಂ ಸ್ಥಾನಕ್ಕಾಗಿ. ಹಾಗಾದ್ರೆ ಯಾರ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗಿದೆ, ಯಾರಿಗೆ ಮತ ಸೆಳೆಯುವಂತಹ ಬಹಳ ಒಂದು ವರ್ಚಸ್ಸಿದೆ, ಅದನ್ನು ಕೂಡ ಈ ಸಮೀಕ್ಷಾ ವರದಿ ಉಲ್ಲೇಖ ಮಾಡಿದೆ. ಒಂದು ವೇಳೆ ಈಗ ಚುನಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರನ್ನ ನೋಡೋದಕ್ಕೆ ಬಯಸ್ತೀರಾ ಅಂತ ಈ ಸಮೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದರಲ್ಲಿ 29.2% ಜನರು ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳಿದ್ದಾರೆ. ಇನ್ನು 10.7% ಜನರು ಹಾಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಸಮೀಕ್ಷಾ ಅಂಕಿಅಂಶಗಳನ್ನು ಸಹ ಕಾಂಗ್ರೆಸ್ ಪಕ್ಷ ಪರಿಗಣಿಸುತ್ತೆ. ಅದು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷವು ಕೂಡ ತನ್ನದೇ ಆದಂತಹ ಸಮೀಕ್ಷೆಯನ್ನು ನಡೆಸುತ್ತೆ. ಇದು ಜನಾಭಿಪ್ರಾಯ ಆಗಿರೋದ್ರಿಂದ ಎರಡೂ ಸಮೀಕ್ಷಾ ವರದಿಗಳ ಫಲಿತಾಂಶಗಳು ಭಿನ್ನವಾಗೇನೂ ಇರೋದಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಿರೋದಂತೂ ಸ್ಪಷ್ಟ. ಒಟ್ಟಾರೆಯಾಗಿ ಈ ಸಮೀಕ್ಷಾ ವರದಿಯನ್ನು ಗಮನಿಸಿದಾಗ ಆಡಳಿತ ಪಕ್ಷಕ್ಕೆ ಜನವಿರೋಧಿ ಅಲೆ ಇರೋದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಮೂಲಕವಾಗಿ ಕರ್ನಾಟಕ ಕಾಂಗ್ರೆಸ್ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಆ ನಂತರದಲ್ಲಿ ಏನಾಯಿತು? ತನ್ನ ಹಲವಾರು ಒಂದು ರೀತಿಯ ಎಡವಟ್ಟು ನಿರ್ಧಾರಗಳಿಂದ ಜನರಿಗೆ ಬೇಸರ ತರಿಸಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದ್ ಕಡೆ ಅಭಿವೃದ್ಧಿ ಇಲ್ಲ ಅಂತ ಪಕ್ಷದ ಶಾಸಕರೇ ಹೇಳ್ತಿದ್ದಾರೆ, ಆದರೆ ಅವರೆಲ್ಲರ ಬಾಯಿ ಮುಚ್ಚಿಸುವಂತಹ ಕೆಲಸಗಳಾಯಿತು. ಅದರ ಜೊತೆಗೆ ಒಂದಷ್ಟು ಹಗರಣಗಳ ಆರೋಪ, ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ಮೂಢ ಹಗರಣ ಆಗಿರಬಹುದು. ಅದರಲ್ಲೂ ಮೂಢ ಹಗರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು, ರಾಜ್ಯಾದ್ಯಂತ ಒಂದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತು, ಸರ್ಕಾರಕ್ಕಂತೂ ಭಾರಿ ಮುಜುಗರವನ್ನು ತಂದೊಡ್ಡಿತ್ತು. ಇನ್ನು ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಕಾರಣ ಆಯಿತು.
ಇದಾದ ನಂತರದಲ್ಲಿ ಸರ್ಕಾರದ ಬೊಕ್ಕಸವನ್ನು ತುಂಬಿಸುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಕೂಡ ಮಾಡಲಾಯಿತು. ಇದನ್ನು ಜನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಯಾಕಂದ್ರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ತಗೊಳ್ಳೋದು ಅಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೂ ಅರ್ಥ ಆಗುವಂತಹ ವಿಚಾರ. ಅಂದ್ರೆ ಸರ್ಕಾರ ಬಂದ ಮೇಲೆ ಏನಾಯ್ತು, ಜನರ ಪರಿಸ್ಥಿತಿ ಏನಾದರೂ ಸುಧಾರಿಸಿದ್ಯಾ, ಇದು ಬಹಳ ಮುಖ್ಯ ಆಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅಂತಹದೇನು ಬದಲಾವಣೆ ಆಗಿಲ್ಲ. ಹೀಗಾಗಿನೇ ಈ ಸಮೀಕ್ಷೆಯಲ್ಲಿ ಏನು ವರದಿ ಬಂದಿದೆ, 2 ವರ್ಷಗಳ ಕಾಂಗ್ರೆಸ್ ಆಡಳಿತ ನಮಗೆ ತೃಪ್ತಿ ತಂದಿಲ್ಲ ಅಂತ ಜನ ಅದರಲ್ಲಿ ಹೇಳಿದ್ದಾರೆ. ಇನ್ನು ಬಿಜೆಪಿ ಕೂಡ ತಕ್ಕ ಮಟ್ಟಿಗೆ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಇಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪ್ರಯತ್ನ ಮಾಡಿದೆ ಅಂತ ಹೇಳ್ಬೋದು. ಶುರುವಿನ 1 ವರ್ಷ ಏನಿತ್ತು ಅದನ್ನ ಬಿಜೆಪಿ ಸ್ವತಃ ಹಾಳು ಮಾಡಿಕೊಳ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಆಕ್ಟಿವ್ ಆಗಿದೆ, ಜನರ ಧ್ವನಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅತ್ತ ಹೊಸಪೇಟೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನು ಮಾಡ್ತಿದ್ದ ಹಾಗೆ ಅದಕ್ಕೆ ಬಿಜೆಪಿ ಕೌಂಟರ್ ಕೊಡೋ ರೀತಿಯಲ್ಲಿ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಅನ್ನುವಂತಹ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುತ್ತೆ. ಒಂದು ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಕೈ ಹಾಕುತ್ತೆ. ಸರ್ಕಾರದ ವ್ಯಾಪಕವಾದಂತಹ ಭ್ರಷ್ಟಾಚಾರ, ಬೆಲೆ ಏರಿಕೆ, ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಇವುಗಳೇ ಕಾಂಗ್ರೆಸ್ ಸರ್ಕಾರದ ಸಾಧನೆಯೇನಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿದೆ ಅಂತ ದೂರ್ತಾ ಇದ್ದಾರೆ. ಯಾವ ಸಚಿವರಲ್ಲೂ ಉತ್ಸಾಹ ಇಲ್ಲ ಅಂತ ಬಿಜೆಪಿ ಟೀಕೆ ಮಾಡಿದೆ. ಈ ರೀತಿಯಾಗಿ ಜನಕ್ಕೆ ಹತ್ತಿರ ಆಗುವಂತಹ ಕೆಲಸಗಳನ್ನು ಬಿಜೆಪಿ ಕೂಡ ಮಾಡ್ತಾ ಇದೆ. ಸ್ನೇಹಿತರೆ, ಇನ್ನು ಈ ವರದಿಯ ಬಗ್ಗೆ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಅಂದರೆ ಇತ್ತೀಚೆಗೆ ನಡೆದಂತಹ ಆಪರೇಷನ್ ಸಿಂಧೂರ ಏನು ನಡೀತು, ಅದೇ ಸಮಯದಲ್ಲಿ ಈ ಒಂದು ಸಮೀಕ್ಷೆ ಜನರ ನಾಡಿ ಮಿಡಿತವನ್ನು ಸೆರೆ ಹಿಡಿದಿರುವಂಥದ್ದು. ಏಪ್ರಿಲ್ 17ರಿಂದ ಮೇ 18ರ ಅವಧಿಯಲ್ಲಿ ಜನರ ನಾಡಿ ಮಿಡಿತವನ್ನ ಅರಿತು ಹೊರತಂದಂತಹ ಸಮೀಕ್ಷೆ ಇದಾಗಿದೆ. ಅಂದ್ರೆ ಪಹಲ್ಗಾಮ್ ದಾಳಿ ಆದ ನಂತರದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿದ್ಧಪಡಿಸಲಾದಂತಹ ಸರ್ವೆ ಇದಾಗಿದೆ. ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಅಡ್ವಾಂಟೇಜ್ ಆಗಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ನಾವೆಲ್ಲರೂ ಪರಿಗಣಿಸಬೇಕಾದ ವಿಚಾರ ಅಂದ್ರೆ ಈ ಸಮೀಕ್ಷೆ ಈ ಸಂದರ್ಭಕ್ಕೆ ಮಾತ್ರ. ಇದು ಚುನಾವಣೆ ಹತ್ತಿರಕ್ಕೆ ಬರ್ತಿದ್ದ ಹಾಗೆ ಎಲ್ಲವೂ ಮತ್ತೆ ಉಲ್ಟಾಪಲ್ಟಾ ಆಗಬಹುದು. ಅದೇನೇ ಇದ್ರೂ ರಾಜ್ಯ ಕಾಂಗ್ರೆಸ್ಗಂತೂ ಇದು ಕಂಡು ಕೇಳರಿಯದ ಆಘಾತ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಬಿಜೆಪಿಗೆ ಇತಿಹಾಸದಲ್ಲೇ ಅತಿ ದೊಡ್ಡ ವಿಜಯ ಅನ್ನೋ ರೀತಿಯಲ್ಲಿ ವರದಿ ಹೇಳಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಈ ಸಮೀಕ್ಷೆಯನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ತೀರಾ? ಈ ಸರ್ವೆ ರಿಸಲ್ಟ್ ಹೇಳ್ತಾ ಇರೋದು ಸರಿಯಾಗಿದೆಯಾ? ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ನಿಮ್ಮ ಪ್ರಕಾರ ಬಿಜೆಪಿಗೆ ಎಷ್ಟು ಸ್ಥಾನ ಬರಬಹುದು, ಹಾಗೆ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರಬಹುದು, ಹಾಗೆ JDSನ ಕತೆ ಏನಾಗಬಹುದು? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.